ನೀವು ಫ್ರಾಂಚೈಸಿ ತೊಗೊಂಡು ಈಸಿಯಾಗಿ ದುಡ್ಡು ಮಾಡ್ಬಿಡೋಣ, ಈಸಿಯಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀರಾ, ನೀವು ದುಡ್ಡು ಸಿಗ್ತಾ ಇದ್ದೀರಾ, ಹಾಗಿದ್ರೆ ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಫ್ರಾಂಚೈಸಿ ಏನು ನೋಡಿ ತೊಗೊತೀರಾ? ಅಡ್ವರ್ಟೈಸ್ ನೋಡಿ ತೊಗೊತೀರಾ. ಆ ಅಡ್ವರ್ಟೈಸ್ ಬರ್ತಾರೆ, ಅವ್ನು ಯಾರ ಹತ್ರ ಪ್ರಮೋಷನ್ ಮಾಡಿರ್ತಾನೆ, ಆ ಪ್ರಮೋಷನ್ ನೋಡ್ತೀರಾ, ಇಷ್ಟಿಷ್ಟು ಪ್ರಾಫಿಟ್ ಆಗ್ತಾಯಿದೆ, ಬರೀ ಅಡ್ವರ್ಟೈಸ್ ನೋಡ್ತೀರಾ, ಅಲ್ಲಿ ಹೋಗ್ತೀರಾ, ವಿಸಿಟ್ ಮಾಡ್ತೀರಾ, ಅಲ್ಲಿ ಅವನೇನೋ ಆಫರ್ ಕೊಟ್ಬಿಟ್ಟು ಜನನ ಗ್ರ್ಯಾಬ್ ಮಾಡ್ಕೊಂಡಿರ್ತಾನೆ. ಆ ಜನ ನೋಡಿ ಬರ್ತಾ ಇದ್ದಾರೆ, ಜನ ಇಷ್ಟ ಆಗ್ತಾಯಿದೆ ಅಂತ ನೋಡಿ ನೀವು ಫ್ರಾಂಚೈಸಿ ತೊಗೊಳ್ಳೋದಾದರೆ ನಿಲ್ಲಿಸ್ಬಿಡಿ. ನೀವು ಫ್ರಾಂಚೈಸಿ ತೊಗೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಪಕ್ಕ ನಿಮಗೆ ಲಾಸಲ್ಲಿ ಬೀಳುತ್ತೆ, ಅದು ಪಕ್ಕ ಲಾಸ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಆಲ್ರೆಡಿ ಫ್ರಾಂಚೈಸಿ ತೊಗೊಂಡಿರೋರು ತುಂಬ ಲಾಸಲ್ಲಿದ್ದಾರೆ. ಏನು ಹೇಳ್ತಾ ಇದ್ದೀನಿ ಅಂದರೆ, ಫ್ರಾಂಚೈಸಿ ತೊಗೊಳ್ಳೋಕೆ ಮುಂಚೆ ನೀವು ಮೊದಲು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿ, ಎಲ್ಲ ಚಾರ್ಜು ಇಟ್ಕೊಂಡು ಒಂದು ಬುಕ್ಕಲ್ಲಿ ಬರೀರಿ. ಬುಕ್ಕಲ್ಲಿ ಬರೆದ ತಕ್ಷಣ ಎಲ್ಲ ಸಪ್ಲೈ ಚಾರ್ಜು, ಆ ಚಾರ್ಜು, ಈ ಚಾರ್ಜು ಎಲ್ಲ ಇನ್ಕ್ಲೂಡ್ ಮಾಡಿ, ಅವ್ರ ಕಮಿಷನ್ ಚಾರ್ಜಿಂದ ಹಿಡಿದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ. ಆಗ ನಿಮ್ಗೇನು ಪ್ರಾಫಿಟ್ ಬರುತ್ತೆ, ಈ ಜಾಗದಲ್ಲಿ ನಮಗೆ ಪ್ರಾಫಿಟ್ ಬರುತ್ತಾ, ಇದು ಓಡ್ತಾ ಇದೆ, ಇದು ಜನಕ್ಕೆ ಇಷ್ಟ ಆಗ್ತಾ ಇದೆ, ಈ ಥರ ನೋಡಿಕೊಂಡು ನೀವು ಫ್ರಾಂಚೈಸಿ ತೊಗೋಬೋದು. ನಿಮಗೆ ಇದೇ ಥರ ಯೂಸ್ಫುಲ್ ಕಂಟೆಂಟ್ ಬೇಕಂದರೆ ನನ್ನ ಫಾಲೋ ಮಾಡ್ಕೊಳ್ಳಿ. ಈ ಕಂಟೆಂಟ್ ಏನು ಯೂಸ್ ಆಗ್ತಾಯಿಲ್ಲ ಅಂದರೆ ನನ್ನ ಅನ್ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.